ಹಾಯ್ ಫ್ರೆಂಡ್ಸ್, ನಮಸ್ತೆ. ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ಈಸಿಯಾಗಿ ತಲುಪುತ್ತೆ. ಈಗ ಡೈರೆಕ್ಟ್ ಆಗಿ ಇವತ್ತಿನ ವಿಷಯಕ್ಕೆ ಬಂದ್ಬಿಡೋಣ. ನೋಡಿ, ಇವತ್ತು ನನ್ನ ಹತ್ರ ಎರಡು ತರ ಕಾಯಿನ್ ಇರುವಂತದ್ದು. ನೋಡಿ, ಇದು ಒಂದು 10 ರೂಪಾಯಿನ ನಾಣ್ಯ, ಇದು ಕೂಡ 10 ರೂಪಾಯಿ ನಾಣ್ಯನೇ, ಇದು 10 ರೂಪಾಯಿ ನಾಣ್ಯನೇ. ಸೊ ಇದರಲ್ಲಿ ಎರರ್ ಇರುವಂತದ್ದು. ಎರರ್ ಅಂದ್ರೆ ಏನು? ಈ ಒಂದು ಬ್ಲಾಂಕ್ ಕಾಯಿನ್ ಅಥವಾ ಎಂಟಿ ಕಾಯಿನ್ ಅಂತ ಕರೀತಾರೆ. ಇದು ತುಂಬಾ ರೇರ್ ಮಟ್ಟದ ಕಾಯಿನ್, ಎಲ್ಲರಿಗೂ ಸಿಗೋದಿಲ್ಲ. ಇದನ್ನ ಮ್ಯಾನ್ ಮೇಡ್ ಕೂಡ ಮಾಡ್ತಾರೆ, ಅಂದ್ರೆ ಏನು ಆರ್ಟಿಫಿಷಿಯಲ್ ಆಗಿ ಎರರ್ ಮಾಡ್ತಾರೆ. ಅದು ತುಂಬಾ ಚೀಪ್ ಆಗಿ ಸಿಕ್ಬಿಡುತ್ತೆ ನಿಮ್ಗೆ. 10 ರೂಪಾಯಿ ಕಾಯಿನ್ ಒಂದು 20 ರೂಪಾಯಿಗೆ. ಇದು ನ್ಯಾಚುರಲ್ ಎರರ್. ಇದು ಹೆಂಗೆ ಮ್ಯಾನ್ ಮೇಡ್ ಮತ್ತೆ ನ್ಯಾಚುರಲ್ ಎರರ್ ಹೆಂಗ್ ಕಂಡಿದ್ದೀರಾ ಅಂದ್ರೆ, ಮ್ಯಾನ್ ಮೇಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ, ನಾರ್ಮಲ್ ಮನುಷ್ಯರು ಇದನ್ನ ಮುಂದೆ ಏನಿದೆ ಇದನ್ನ ಬುಷ್ ಅಲ್ಲಿ ಸವಿತಾರೆ. ಸವದಾಗ ಏನಾಗುತ್ತೆ, ಈ ಅಚ್ಚು ಹೊರಟೋಗುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಇದ್ರ ವೆಯ್ಟ್ ಕಡಿಮೆ ಆಗುತ್ತೆ. ಸೊ ಒರಿಜಿನಲ್ ಕಾಯಿನ್ ವೆಯ್ಟ್ ಏನಿದೆಯೋ ಅದೇ ವೆಯ್ಟ್ ಇದ್ದಿತ್ತು ಅಂದ್ರೆ ಇದು ಒರಿಜಿನಲ್ ಎರರ್ ಅಂತ. ನಾನು ಎರಡನ್ನೂ ಕರೆಕ್ಟ್ ಆಗಿ ತೂಕ ಮಾಡಿರುವಂತದ್ದು. ತೂಕ ಮಾಡಿದಾಗ ಎರಡು ಕೂಡ ಒಂದೇ ವೇಟ್ ಇರುವಂತದ್ದು. ಅದರ ಅರ್ಥ ಏನಂದ್ರೆ ಇದು ಒರಿಜಿನಲ್ ಕಾಯಿನ್, ಒರಿಜಿನಲ್ ಎರರ್ ಕಾಯಿನ್. ಇದು RBI ಯಲ್ಲೇನೆ ಎರರ್ ಆಗಿ ಬಂದಿರುವಂತದ್ದು. ಇದನ್ನ ಬ್ಲಾಂಕ್ ಕಾಯಿನ್ ಅಂತಾರೆ ಅಥವಾ ಎಂಟಿ ಕಾಯಿನ್ ಅಂತ ಕರೀತಾರೆ. ಇದಕ್ಕೆ ನಾನು ಒಂದು ಎಕ್ಸಿಬಿಷನ್ ಅಲ್ಲಿ ಸುಮಾರು 250 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೆ. ಒಂದೆರಡು ವರ್ಷದ ಹಿಂದೆ ಅನ್ಸುತ್ತೆ, ಬೆಂಗಳೂರಲ್ಲೇನೆ ಖರೀದಿ ಮಾಡಿದ್ದು. ಇದನ್ನೇನಾದ್ರು ನೀವು ಇವತ್ತು ತಗೊಂತೀರಾ ಅಂದ್ರೆ ಈ ತರದ ಎರರ್ ಕಾಯಿನ್ 500 ರೂಪಾಯಿ ಆಗುತ್ತೆ. ಅದೇನಾದ್ರೂ ಈ ಕಾಯಿನ್, ಈ ಎರರ್ ಕಾಯಿನ್ ಏನಾದ್ರು UNC ಕಂಡೀಷನ್ ಈ ತರ ಲಸ್ಟರ್ ಗ್ರೇಡ್ ಇದ್ದಿತ್ತು ಅಂದ್ರೆ ಇದಕ್ಕೆ 1000 ರೂಪಾಯಿ ಬೆಲೆ ಇರ್ತಾ ಇತ್ತು. ನಿಮ್ಗೆ ಇನ್ನೂ ಇದೆ, UNC ಅಲ್ಲಿ ಲಸ್ಟರ್ ಗ್ರೇಡ್ ವಿತ್ RBI ಸೀಟ್ ಪ್ಯಾಕೆಟ್ ಅಲ್ಲೇ ಬಂತು ಅಂತ ಇಟ್ಕೊಳ್ಳಿ, ಅದಕ್ಕೆ 10,000 ರೂಪಾಯಿಗಿಂತ ಬೆಲೆ ಹೆಚ್ಚಿಗೆ ಇರುವಂತದ್ದು. ಅಂದ್ರೆ ಏನು, 10 ರೂಪಾಯಿದ 100 ಕಾಯಿನ್ ಒಂದು ಪಾಕೆಟ್ ಬರುತ್ತೆ. ಅದ್ರಲ್ಲಿ ಏನಾದ್ರು ಈ ತರದ ಎರರ್ ಕಾಯಿನ್ ನಿಮ್ ಹತ್ರ ಇದೆ ಅಂದ್ರೆ, ಆ ಪಾಕೆಟ್ ಅಲ್ಲಿ ಸೀಲ್ಡ್ ಪಾಕೆಟ್ ಅಲ್ಲೇ ಇದೆ ಅಂದ್ರೆ ಅದಕ್ಕೆ 10,000 ರೂಪಾಯಿ ಇರುವಂತದ್ದು ಆ ಪಾಕೆಟ್ಗೆ. ಇವತ್ತು ನನ್ನ ಹತ್ರ ಇರುವಂತಹ ಈ ಒಂದು ನಾಣ್ಯಕ್ಕೆ 500 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು. ಇದು ನೋಡಿ ನಾರ್ಮಲ್ ಕಾಯಿನ್, ನನ್ನ ರೈಟ್ ಹ್ಯಾಂಡ್ ಅಲ್ಲಿ ಇರುವಂತದ್ದು. ಇದು ನಾರ್ಮಲ್ ಕಾಯಿನ್ ಈ ತರ ಇರುತ್ತೆ. 10 ರೂಪಾಯಿ ನಾವೆಲ್ಲ ಬಳಸ್ತಾ ಇದೀವಿ, ನೀವು ಕೂಡ ಬಳಸಿದ್ದೀರಾ. ಸುಮಾರು ಒಂದು 2-3 ವರ್ಷದ ಹಿಂದೆ ಜನಗಳೇ ಆಟೋಮೆಟಿಕ್ ಆಗಿ ಇದನ್ನ ಏನೋ ಬ್ಯಾನ್ ಮಾಡ್ಬಿಟ್ಟಿದ್ರು. ಎಲ್ಲೂ ಇಸ್ಕೊಂತಾನೆ ಇರಲಿಲ್ಲ, ತಗೊಳ್ತಾನೆ ಇರಲಿಲ್ಲ. ಮತ್ತೆ RBI ಗವರ್ನರ್ಗಳೆಲ್ಲ ಬಂದು ಇದಕ್ಕೋಸ್ಕರ ಒಂದು ಸುದ್ದಿಗೋಷ್ಠಿ ಮಾಡಿ ಮತ್ತೆ ಚಲಾವಣೆಗೆ ತಂದಿರುವಂತದ್ದು ಈಗ ನಡೀತಾ ಇದೆ. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಎರರ್ ಅಲ್ಲೂ ಕೂಡ ನೋಡಿ, ಇದನ್ನ ಏನೋ ಬೈ ಫೇಸ್ ಎರರ್ ಅಂತ ಕರೀತಾರೆ. ಅದು ಏನೋ ಒಂದ್ ಸೈಡ್ ಕಾಯಿನ್ ಇತ್ತು ಅಂದ್ರೆ ಇನ್ನೊಂದ್ ಸೈಡ್ ಮಾತ್ರ ಹೋಗಿದೆ ಅಂದ್ರೆ ಅದನ್ನ ಯೂನಿಫೇಸ್ ಎರರ್ ಅಂತಾರೆ. ಈ ತರದ ಡಿಫ್ರೆಂಟ್ ವಿಡಿಯೋಗಳು ನಮ್ಮ ಚಾನಲ್ ಅಲ್ಲಿ ಆಗಾಗ್ಗೆ ಬರ್ತಾನೆ ಇರ್ತವೆ. ಸೊ ಯಾರೆಲ್ಲ ಆಸಕ್ತಿ ಇದ್ದೀರಾ ಕಾಯಿನ್ ಎಕ್ಸಿಬಿಷನ್ ಬಗ್ಗೆ ಆಗಿರ್ಬೋದು, ಅಥವಾ ಓಲ್ಡ್ ಕಾಯಿನ್ ಕಲೆಕ್ಷನ್, ಎರರ್ ಕಾಯಿನ್ ಕಲೆಕ್ಷನ್ ಗಳ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆ ಅಂತವರು ನಮ್ಮ ಚಾನಲ್ ನ ಫಾಲೋ ಮಾಡಬಹುದು. ನಮ್ಮ ಚಾನಲ್ ನಲ್ಲಿರುವಂತಹ ಹಲವಾರು ವಿಡಿಯೋಗಳಿದಾವೆ. 250 ವಿಡಿಯೋಗಳು ಇರುವಂತದ್ದು, ಸುಮಾರು 250 ವಿಡಿಯೋಗಳು ಹೋಗಿ ನೋಡಬಹುದು. ನಿಮಗೆ ಯೂಸ್ ಆಗುವಂತ ವಿಡಿಯೋಗಳು ಯಾವ್ದಾದ್ರು ಇತ್ತು ಅಂದ್ರೆ ಅದನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಅದರಲ್ಲಿ ಸಿಗುವಂತಹ ನಾಲೆಡ್ಜ್ ನಿಮಗೇನ್ ಸಿಗುತ್ತಲ್ಲ ನಾಲೆಡ್ಜ್, ಅದು ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಆಗ್ಲಿ. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ವಿಡಿಯೋ ಹೇಗಿತ್ತು ಅಂತ ಹೇಳೋದನ್ನ ಕೂಡ ಕಾಮೆಂಟ್ ಅಲ್ಲಿ ಮಿಸ್ ಮಾಡಿದ್ರೆ ಹೇಳಿ. ನನಗಂತೂ ವಿಡಿಯೋ ಸ್ಯಾಟಿಸ್ಫೈ ಆಗಿದೆ. ನೀವೆಲ್ಲ ನೋಡಿದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಈ ಎರರ್ ಟೈಪ್ ಅಲ್ಲಿ ಸುಮಾರು ಎರರ್ ಟೈಪ್ ಇರುವಂತದ್ದು. ಕಡ್ ಎರರ್ ಇದೆ, ಮ್ಯಾಡ್ ಎರರ್ ಇದೆ, ರೊಟೇಷನ್ ಎರರ್ ಇದೆ, ಶಿಫ್ಟಿಂಗ್ ಎರರ್ ಇದೆ, ಆಫ್ ಸೆಂಟರ್ ಇದೆ, ಯೂನಿಫೇಸ್ ಇದೆ. ಈ ತರದ ಎಲ್ಲಾ ಕಾಯಿನ್ಗಳು ನನ್ನ ಹತ್ರ ಇದಾವೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ಡಿಫ್ರೆಂಟ್ ಎರರ್ ಗಳ ವಿಡಿಯೋ ಬೇಕು ಅಂದ್ರೆ, ಇನ್ನೂ ಹೆಚ್ಚಿನ ವಿಡಿಯೋಗಳು ಡಿಫ್ರೆಂಟ್ ಕೈಂಡ್ ಆಫ್ ಎರರ್ಸ್ ಬೇಕು ಅಂದ್ರೆ ವಿಡಿಯೋಗೆ ಒಂದು ಕಾಮೆಂಟ್ ಮಾಡಿ, ನಿಮಗೆ ಯಾವ ತರದ ಎರರ್ ಬೇಕು ಅಂತ. ಆ ತರದ ನನ್ನ ಹತ್ರ ಎಲ್ಲಾ ಇರುವಂತದ್ದು ಡಿಫ್ರೆಂಟ್ ಎರರ್ ಗಳ ಎಲ್ಲಾ ಕಾಯಿನ್ಗಳು ಇರುವಂತದ್ದು. ಶಿಫ್ಟಿಂಗ್ ಎರರ್ ಇದೆ, ಆಫ್ ಸೆಂಟರ್ ಎರರ್ ಇದೆ, ಕಡ್ ಎರರ್, ಮ್ಯಾಡ್ ಎರರ್, ರಾಂಗ್ ಪ್ಲೇನ್ ಚಾರ್ಟ್, ಎಲ್ಲಾ ಎರರ್ ನಾಣ್ಯಗಳು ನನ್ನ ಹತ್ರ ಸುಮಾರು ಇದಾವೆ. ಆಸಕ್ತರಿದ್ರೆ ಕೇಳಿ, ಅದು ನಿಮ್ಗೋಸ್ಕರ ಒಂದು ಡೆಡಿಕೇಟೆಡ್ ವಿಡಿಯೋ ನಾನು ಖಂಡಿತವಾಗ್ಲೂ ಮಾಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತುಂಬು ಹೃದಯ ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ, ಯಾಕಂದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಬೆಂಬಲ. ಅದಕ್ಕೆ ನೀವು ಯಾವುದೇ ರೀತಿಯ ಚಾರ್ಜಸ್ ನಿಮ್ಗೆ ಅಪ್ಲೈ ಆಗೋದಿಲ್ಲ, ಫ್ರೀ ಇರುತ್ತೆ. ನೀವು ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಆ ಬಟನ್ನೇ ಬೆಲ್ ಬಟನ್.